ನಗು 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 ಚುಕ್ಕಿತಾರೆ ನಾಚುವಂತೆ ಒಮ್ಮೆ ನೀ ನಗು ಕೆನ್ನೆ ತುಂಬ ಚಂದ್ರಬಿಂಬ ಚುಂಬಿಸೋ ನಗು ಮುದ್ದು ಕಂದನಿಂದ ಕದ್ದ ಮುತ್ತಿನ ನಗು ಕೆನ್ನೆ ತುಂಬ ಚಂದ್ರಬಿಂಬ ಚುಂಬಿಸೋ ನಗು ಮುದ್ದು ಕಂದನಿಂದ ಕದ್ದ ಮುತ್ತಿನ ನಗು ಚಿಂತೆಯನ್ನು ಚಿಂದಿ ಮಾಡಿ ಒಮ್ಮೆ ನೀ ನಗು ನೊಂದರು ಬೆಂದರು ಚಾರ್ಲಿ ಚಾಪ್ಲಿನು ಲೋಕವನ್ನು ನಗಿಸಲಿಲ್ಲವೇ ರಾಜ್ ಕಪೂರ್ ಜೀವನ ಏನೇ ಆದರೂ ಖುಷಿಯ ಹಂಚಿ ಹೋಗಲಿಲ್ಲವೇ ಪಾತ್ರಧಾರರು ಭೂಮಿಲಿ ಎಲ್ಲರೂ ಆಡಿಸೋ ಸೂತ್ರದೇವರು ಏನೇ ಬಂದರು ಅದೇನೇ ಆದರೂ ಎಂದಿಗೂ ನೀನು ನಗುತ್ತಿರು ಕೆನ್ನೆ ತುಂಬ ಚಂದ್ರಬಿಂಬ ಚುಂಬಿಸೋ ನಗು ಮುದ್ದು ಕಂದನಿಂದ ಕದ್ದ ಮುತ್ತಿನ ನಗು ಚಿಂತೆಯನ್ನು ಚಿಂದಿ ಮಾಡೋ ಚಂದನ ನಗು ನಿತ್ಯವೂ ಸೂರ್ಯನು ಮುಳುಗಿ ಹೋದರು ಮತ್ತೆ ಹುಟ್ಟಿ ಬಂದೆ ಬರುವನು ಚಂದದ ಚಂದ್ರನು ಕರಗಿ ಹೋದರು ಹುಣ್ಣಿಮೆಗೆ ತುಂಬಿ ಹೊಳೆವನು ಏಳು ಬೀಳಿನ ಈ ನಮ್ಮ ಜೀವನ ಮುಂದಿದೆ ನಿಂಗು ಒಂದಿನ ನಕ್ಕ ಅಕ್ಷಣ ನಿರಾಳ ಮೈಮನ ಅರಳಲಿ ಬಾಳ ಹೂವನ ಗುನ 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 ಗು ಕೆನ್ನೆ ತುಂಬ ಚಂದ್ರಬಿಂಬ ಚುಂಬಿಸೋ ನಗು ಮುದ್ದು ಕಂದನಿಂದ ಕದ್ದ ಮುತ್ತಿನ ನಗು ಚಿಂತೆಯೆಲ್ಲ ಚಿಂದಿ ಮಾಡಿ ಒಮ್ಮೆ ನಿನ್ನಗು
महिमा सत्यनारायण आर्तत्राणपरायण सत्यनारायण अनंत महिमा सत्यनारायण आर्तत्राणपरायण सत्यनारायण अखिलांड कोटि ब्रह्मांड पालन अखिलांड कोटि ब्रह्मांड पालन आश्रित वत्सल नारायण सत्यनारायण हरि वो हरि वो हरि वो अनंत महिमा सत्यनारायण आर्तत्राणपरायण सत्यनारायण सत्यनारायण इष्ट दैववु नीने नारायण ईश्वरनु नीने नारायण इष्ट दैववु नीने नारायण ईश्वरनु नीने नारायण उन्नत महिमनु ऊर्जित पुण्यनु उन्नत महिमनु ऊर्जित पुण्यनु आदि अनादियु नारायण आदि अनादियु नारायण हरि वो हरि वो हरि अनंत महिमा सत्यनारायण आर्तत्राणपरायण सत्यनारायण सत्यनारायण भवरोग वैद्यने नारायण भावैक्य पूर्णने नारायण भवरोग वैद्यने नारायण भावैक्य पूर्णने नारायण भवभय दूरनु भक्त दीपकनु भवभय दूरनु भक्त दीपकनु भाग्यदातनु नारायण भाग्यदातनु नारायण हरि वो हरि वो हरि अनंत महिमा सत्यनारायण आर्तत्राणपरायण सत्यनारायण अखिलांड कोटि ब्रह्मांड पालन अखिलांड कोटि ब्रह्मांड पालन
ಆಶ್ರಿತ ವತ್ಸಲ ನಾರಾಯಣ ಸತ್ಯನಾರಾಯಣ. ಹರಿ ಒಂದು ದಿನ ನೈಮಿಷ ಎಂಬ ಅರಣ್ಯದಲ್ಲಿ ವಾಸ ಮಾಡುತ್ತಿರುವಂತಹ ಶೌನಕ ಮೊದಲಾದ ಋಷಿಗಳು ಪುರಾಣ ಹೇಳುವಂತಹ ಸೂತನಿಗೆ ಪ್ರಶ್ನೆಯನ್ನು ಮಾಡ್ತಾರೆ. ಎಲೆ ಮಹಾಮುನಿ ಸೂತನೆ, ಯಾವ ಪೂಜೆಯಿಂದ ಅಥವಾ ತಪಸ್ಸಿನಿಂದ ಇಚ್ಛಿತವಾದಂತಹ ಫಲ ಪ್ರಾಪ್ತವಾಗುವುದೋ ಅದನ್ನೆಲ್ಲವನ್ನು ಕೇಳುವುದಕ್ಕಾಗಿ ಇಷ್ಟಪಟ್ಟಿರುತ್ತೇವೆ, ನಮಗೆ ಹೇಳು. ಹೀಗೆ ಋಷಿಗಳು ಪ್ರಶ್ನೆ ಮಾಡಲು ಸೂತ್ರವನ್ನುತ್ತಾ ಋಷಿಗಳಿರ ನಾರದನಿಂದಲೇ ಕೇಳಲ್ಪಟ್ಟ ಲಕ್ಷ್ಮೀಪತಿಯಾದಂತಹ ನಾರಾಯಣನು ನಾರದನಿಗೆ ಯಾವ ಪ್ರಕಾರವಾಗಿ ಹೇಳಿದರೋ ಅದನ್ನು ಏಕಾಗ್ರ ಚಿತ್ತದಿಂದ ಕೇಳಿರಿ. ಒಂದು ದಿನ ಯೋಗಿಯಾದಂತಹ ನಾರಾಯಣನು ಲೋಕಗಳನ್ನೆಲ್ಲ ತಿರುಗಿ ಮನುಷ್ಯರಲ್ಲಿ ಅನುಗ್ರಹ ಮಾಡಬೇಕೆಂಬ ಇಚ್ಛೆಯಿಂದ ಭೂಲೋಕಕ್ಕೆ ಬರುತ್ತಾನೆ. ಅಲ್ಲಿ ಕೆಟ್ಟ ಕೆಟ್ಟ ಕರ್ಮಗಳನ್ನು ಮಾಡಿ ಆ ಪಾಪವಶ ತಮ್ಮ ತಮ್ಮ ಕರ್ಮಾನುಸಾರದಿಂದ ಅತಿ ದುಃಖದಿಂದ ಬಳಲುತ್ತಿರುವಂತಹ ಜನರನ್ನು ನೋಡಿ ಯಾವ ಉಪಾಯದಿಂದ ಈ ಜನರ ದುಃಖವೆಲ್ಲವೂ ನಾಶವಾಗುವುದು ಎಂಬುದನ್ನು ತನ್ನ ಮನಸ್ಸಿನಲ್ಲೇ ವಿಚಾರ ಮಾಡಿ ಕೂಡಲೇ ವಿಷ್ಣು ಲೋಕಕ್ಕೆ ಹೋಗುತ್ತಾನೆ. ಅಲ್ಲಿ ಶುಕ್ಲವರ್ಣನಾಗಿಯೋ 4 ಕೈಗಳಿಂದ ಯುಕ್ತನಾಗಿಯೂ ಇದ್ದು ಆ 4 ಕೈಗಳಲ್ಲಿ ಶಂಖ ಚಕ್ರ ಗದಾ ಪದ್ಮಗಳನ್ನು ಧರಿಸಿ ಹೊರಳಲ್ಲಿರುವಂತಹ ವನಮಾಲೆಯಿಂದ ಶೋಭಿಸಿರುವಂತಹ ಷಡ್ಗುಣೇಶ್ವರ ಸಂಪನ್ನಾದಂತಹ ಶ್ರೀಮನ್ ನಾರಾಯಣನನ್ನು ನೋಡಿ ದೇವತೆಗಳಿಗೆ ಒಡೆಯನಾದಂತಹ ಆ ಭಗವಂತನನ್ನು ನಾರದನು ಪ್ರಾರ್ಥನೆ ಮಾಡಲು ಪ್ರಾರಂಭಿಸುತ್ತಾನೆ. ಹೇಗೆಂದರೆ, ವಚನಗಳಿಗೂ ಮನಸ್ಸಿಗೂ ದೂರನಾದಂಥವನು, ಅನಂತ ಶಕ್ತಿಯುಳ್ಳವನು, ಹುಟ್ಟೋಣ ಬೆಳೆಯೋಣ ಸಾಯೋಣ ಇವುಗಳು ಇಲ್ಲದವನು, ಪ್ರಾಕೃತ ಗುಣಗಳಿಂದ ರಹಿತನು, ಆನಂದಾದಿ ಗುಣಗಳಿಂದ ಪೂರ್ಣನು, ಯಾವತ್ತೂ ನೀನು ನಿನ್ನ ಭಕ್ತರ ದುಃಖಗಳನ್ನೆಲ್ಲ ದೂರ ಮಾಡುವಂತಹ ನಿನಗೆ ನಮಸ್ಕಾರ. ಈ ಬಗೆಯಾಗಿ ಪ್ರಾರ್ಥನೆ ಮಾಡುವಂತಹ ನಾರದನ ಸ್ತೋತ್ರವನ್ನು ಕೇಳಿ ಭಗವಂತನು ಅನ್ನುತ್ತಾನೆ, ಏನೇ ನಾರದನೇ, ನೀನು ಇಲ್ಲಿ ಯಾವ ಕಾರಣಕ್ಕಾಗಿ ಬಂದಿರುವೆ ಮತ್ತು ನಿನ್ನ ಮನಸ್ಸಿನಲ್ಲಿ ಇರುವುದಾದರೂ ಏನು, ಇದನ್ನೆಲ್ಲ ನನಗೆ ಸವಿಸ್ತರವಾಗಿ ಹೇಳು ಎಂದು ಕೇಳಲು ಆವಾಗ ನಾರದನು ಅನ್ನುತ್ತಾನೆ, ಭಗವಾನ್, ಮನುಷ್ಯ ಲೋಕದಲ್ಲಿರುವ ಜನರೆಲ್ಲರೂ ತಮ್ಮ ತಮ್ಮ ಪಾಪಕರ್ಮಗಳಿಂದ ಬಹುವಿಧವಾಗಿ ದುಃಖವನ್ನು ಪಡುತ್ತಾ ಇದ್ದಾರೆ. ಆ ಜನರ ಅಂತ ದುಃಖವು ಯಾವ ಸುಲಭ ಉಪಾಯದಿಂದ ನಾಶವಾಗುವುದು ಎಂಬುದನ್ನು ನಾನು ಕೇಳಲು ಇಷ್ಟಪಟ್ಟಿರುತ್ತೇನೆ. ಆದರೆ ನಿನ್ನ ಪ್ರೀತಿಯು ನನ್ನಲ್ಲಿ ಪೂರ್ಣವಾಗಿದ್ದರೆ ನಿಜವಾದರೆ ಅಂತಹ ಒಂದು ಉಪಾಯವನ್ನು ನನಗೆ ತಿಳಿಸಬೇಕು ಎಂದು ಪ್ರಾರ್ಥನೆ ಮಾಡಿಕೊಳ್ಳಲು ಭಗವಂತನು ಅನ್ನುತ್ತಾನೆ, ನಾರದನೇ, ಜನರಲ್ಲಿ ಅನುಗ್ರಹ ಮಾಡಬೇಕೆಂಬ ಇಚ್ಛೆಯಿಂದ ಒಳ್ಳೆಯ ಪ್ರಶ್ನೆಯನ್ನೇ ಮಾಡಿದ್ದೀಯಾ. ಏನು ಮಾಡುವುದರಿಂದ ಜನರು ಅಂತ ದುಃಖಗಳಿಂದ ಮುಕ್ತರಾಗುತ್ತಾರೆ ಎಂಬುದನ್ನು ಹೇಳುತ್ತೇನೆ ಕೇಳು. ಸ್ವರ್ಗದಲ್ಲಿಯೂ ಮತ್ತು ಮನುಷ್ಯ ಲೋಕದಲ್ಲಿಯೂ ಅತಿ ದುರ್ಲಭವಾದಂತಹ ಒಂದು ಪೂಜೆ ಇದೆ. ಆದರೆ ನಾರದನೇ, ನಿನ್ನಲ್ಲಿ ನನ್ನ ಪ್ರೀತಿಯು ಬಹಳ ಇದ್ದ ಪ್ರಯುಕ್ತ ಆ ಪೂಜೆಯು ಅತಿ ಗೌಪ್ಯವಾಗಿದ್ದರೂ ಹೇಳುತ್ತೇನೆ ಕೇಳು. ಶ್ರೀ ಸತ್ಯನಾರಾಯಣ ಎಂಬುದೊಂದು ಪೂಜೆ ಇದೆ. ಇದನ್ನು ವಿಧಿಪೂರ್ವಕ ಮಾಡುವುದರಿಂದ ಕೂಡಲೇ ಇಹದಲ್ಲಿ ಎಲ್ಲ ದುಃಖಗಳು ನಾಶವಾಗಿ ನಂತರ ಯಥೇಚ್ಛ ಸುಖವನ್ನು ಅನುಭವಿಸದೆ ಮೋಕ್ಷವನ್ನು ಸಹ ಪಡೆಯುತ್ತಾನೆ. ಹೀಗೆ ಭಗವಂತನ ಮಾತುಗಳನ್ನು ಕೇಳಿ ನಾರದನು ಪುನಃ ಪ್ರಶ್ನೆಯನ್ನು ಮಾಡುತ್ತಾನೆ. ಈ ಪೂಜೆಯನ್ನು ಮಾಡುವುದರಿಂದ ಏನು ಫಲ ಸಿಗುತ್ತದೆ, ಹಾಗೂ ಯಾವ ರೀತಿಯಲ್ಲಿ ಪೂಜೆಯನ್ನು ಮಾಡಬೇಕು, ಮತ್ತು ಯಾರು ಮೊದಲು ಮಾಡಿದರು, ಹಾಗೂ ಯಾವ ಕಾಲದಲ್ಲಿ ಮಾಡಬೇಕು, ಇದನ್ನೆಲ್ಲ ಸವಿಸ್ತರವಾಗಿ ಹೇಳು ಎಂದು ನುಡಿಯುವಂತಹ ನಾರದನ ಮಾತನ್ನು ಕೇಳಿ ಭಗವಂತನು ಅನ್ನುತ್ತಾನೆ, ಈ ಪೂಜೆಯನ್ನು ಮಾಡುವುದರಿಂದ ದುಃಖ ಶೋಕಗಳು ನಾಶವಾಗುತ್ತವೆ, ಧನ ಧಾನ್ಯಾದಿಗಳು ಅಭಿವೃದ್ಧಿಯಾಗುತ್ತದೆ, ಸೌಭಾಗ್ಯ ಸಂತತಿ ಪ್ರಾಪ್ತಿಯಾಗುತ್ತದೆ, ಮತ್ತು ಸರ್ವ ಕಾರ್ಯಗಳು ಸಹ ಈ ಪೂಜೆಯ ಸ್ಮರಣೆಯಿಂದಲೇ ಸಿದ್ಧಿಯನ್ನು ಪಡೆಯುತ್ತವೆ. ಇದೇ ಈ ಪೂಜೆಯ ಫಲವು. ಇಂತಹ ಪೂಜೆಯನ್ನು ಮಾಡುವುದಾದರೆ ನನ್ನ ಮನಸ್ಸಿನಲ್ಲಿ ಯಾವ ದಿನ ಮಾಡಬೇಕೆಂದಿದೆಯೋ ಆ ದಿನ ಭಕ್ತಿಪೂರ್ವಕವಾಗಿ ಬ್ರಾಹ್ಮಣರಿಂದಲೂ ಮತ್ತು ಬಂಧು ಬಾಂಧವರಿಂದಲೂ ಕೂಡಿಕೊಂಡು ಧರ್ಮದಲ್ಲಿ ಬುದ್ಧಿಕರನಾಗಿ ಶ್ರೀ ಸತ್ಯನಾರಾಯಣನು ಭಕ್ತಿಪೂರ್ವಕವಾಗಿ ಪೂಜೆ ಮಾಡಬೇಕು. ಉತ್ತಮ ಸವಾಸ್ಯರು ಭಕ್ಷ್ಯವನ್ನು ನೈವೇದ್ಯ ಕೊಡಬೇಕು. ಬಾಳೆಹಣ್ಣು, ತುಪ್ಪ, ಹಾಲು, ಗೋದ್ರವೆ ಸಿಗದಿದ್ದ ಪಕ್ಷದಲ್ಲಿ ಅಕ್ಕಿ, ರವೆಯನ್ನು, ಸಕ್ಕರೆ ಪದಾರ್ಥಗಳನ್ನು ಸವಾಸರಿನಂತೆ ಕೂಡಿಸಿ ನಿವೇದನೆ ಮಾಡಬೇಕು. ಆಮೇಲೆ ತನ್ನ ಆಪ್ತೇಷ್ಟರುಗಳಿಂದ ಯುಕ್ತನಾಗಿ ಬ್ರಾಹ್ಮಣನ ಮುಖದಿಂದ ಶ್ರೀ ಸತ್ಯನಾರಾಯಣ ಕಥೆಯನ್ನು ಕೇಳಿ ಆ ಬ್ರಾಹ್ಮಣನಿಗೆ ತಾಂಬೂಲ ದಕ್ಷಿಣಾದಿಗಳನ್ನು ಕೊಟ್ಟು
ತಾವು ಪ್ರಸಾದವನ್ನು ತಿಂದು ಊಟವನ್ನು ಮಾಡಿ ಆ ದಿನ ರಾತ್ರಿಯಲ್ಲಿ ಜಾಗರಣೆಯನ್ನು ಮಾಡಬೇಕು. ಆಮೇಲೆ ಶ್ರೀ ಸತ್ಯನಾರಾಯಣ ಮನಸಾ ಸ್ಮರಿಸುತ್ತಾ ಮನೆಗೆ ಹೋಗಬೇಕು. ಹೀಗೆ ಮಾಡಿದಲ್ಲಿ ಮನುಷ್ಯರ ಮನೋರಥವು ಕೂಡಲೇ ಸಿದ್ಧಿಯಾಗುತ್ತದೆ. ವಿಶೇಷವಾಗಿ ಭೂಲೋಕದಲ್ಲಿ ಈ ವ್ರತವು ಬಹಳ ಶೀಘ್ರವಾಗಿ ಫಲ ಕೊಡುವಂತಹದ್ದಾಗಿರುತ್ತದೆ. ಹೀಗೆ ಸ್ಕಂದಪುರಾಣಸ್ಕರ ಯುವ ಕಂಡ ಸತ್ಯನಾರಾಯಣ ಕಥೆಯಲ್ಲಿ ಮೊದಲನೇ ಅಧ್ಯಾಯವು ಪ್ರಥಮೋಧ್ಯಾಯ ಶ್ರೀ ಲಕ್ಷ್ಮೀ ಸಹಿತ ತೃಣಾರ್ಪಣಮಸ್ತು. ಜನುಮಾನ ಕೊಟ್ಟ ಅಮ್ಮ ಥ್ಯಾಂಕ್ಸ್, ಅಪ್ಪ ಥ್ಯಾಂಕ್ಸ್, ಅಕ್ಷರ ಕೊಟ್ಟ ಮೇಷ್ಟ್ರಿ ಥ್ಯಾಂಕ್ಸ್, ಮೇಡಮ್ ಥ್ಯಾಂಕ್ಸ್, ಬದುಕೋದು ಕಲಿಸೋ ಲೋಕ ಥ್ಯಾಂಕ್ಸ್, ಸಾರಿ ಥ್ಯಾಂಕ್ಸ್, ಕೊನೆವರೆಗೂ ಕಾಯೋ ದೇವ್ರೆ ಥ್ಯಾಂಕ್ಸ್, ತುಂಬಾ ಥ್ಯಾಂಕ್ಸ್. ಗುಡ್ ಮಾರ್ನಿಂಗ್ ಹೇಳು ರವಿ ಮಾಮ ಥ್ಯಾಂಕ್ಸ್, ಗುಡ್ ನೈಟ್ ಹೇಳು ಚಂದಮಾಮ ಥ್ಯಾಂಕ್ಸ್. ನಗು ನಗುತ್ತಾ ಬಾಳು ಅಂದ್ರು ದೊಡ್ಡೋರು ಅವರಿಗೆ ಥ್ಯಾಂಕ್ಸ್, ಈ ಭೂಮಿ ಬಣ್ಣದ ಬುಗುರಿ ಅಂದೋರಿಗೆ ಕೊಟ್ಟು ಥ್ಯಾಂಕ್ಸ್. ಜನುಮಾನ ಕೊಟ್ಟ ಅಮ್ಮ ಥ್ಯಾಂಕ್ಸ್, ಅಪ್ಪ ಥ್ಯಾಂಕ್ಸ್, ಅಕ್ಷರ ಕೊಟ್ಟ ಮೇಷ್ಟ್ರೆ ಥ್ಯಾಂಕ್ಸ್, ಮೇಡಮ್ ಥ್ಯಾಂಕ್ಸ್. Shall we go? Let's take the fun. Shall we go? Let's get the fire. Shall we go? Let's rock it out. Yeah, come on. Yeah, shall we go? Everybody say yeah. Shall we go? Don't worry, be there. Shall we go? Wanna big change. Let's go. ಹಣ್ಣಲ್ಲಿ ಸಿಹಿಯನ್ನ ಹೆಣ್ಣಲ್ಲಿ ಸಹನೇನ ಪ್ರೀತಿಸೋಕೆ ಹೃದಯನ ಕೊಟ್ಟೋರಿಗೆ ಪ್ರೀತಿಯ ಥ್ಯಾಂಕ್ಸ್. ಕ್ರಿಯೆಯಿಂದ ಕರ್ಮನ ಮಂತ್ರದಲ್ಲಿ ಮರ್ಮನ ಬದುಕೋಕೆ ಧರ್ಮನ ಇಟ್ಟೋನಿಗೆ ಆತ್ಮೀಯ ಥ್ಯಾಂಕ್ಸ್. ಬಂದು ಹೋಗೋ ಬಂಧುವಲ್ಲವೋ ಈ ಸ್ನೇಹ ಅನ್ನೋದು ಈ ಬಾಳ ಮನೆಯಲ್ಲಿ ಬಂದ ಮೇಲೆ ಹೋಗೋದಿಲ್ಲವೋ ಈ ಪ್ರೇಮ ಅನ್ನೋದು ಈ ಎದೆಯ ಗೂಡಲಿ. ಪ್ರೀತಿನ ಪ್ರೀತಿಯಿಂದ ಪ್ರೀತಿಸು ಅಂದೋರಿಗೆ ಥ್ಯಾಂಕ್ಸ್, ಸ್ನೇಹಕ್ಕೆ ಕೊನೆಯೇ ಇಲ್ಲ ಅಂದೋರಿಗೆ ನನ್ನ ಥ್ಯಾಂಕ್ಸ್. ಜನುಮಾನ ಕೊಟ್ಟ ಅಮ್ಮ ಥ್ಯಾಂಕ್ಸ್, ಅಪ್ಪ ಥ್ಯಾಂಕ್ಸ್, ಅಕ್ಷರ ಕೊಟ್ಟ ಮೇಷ್ಟ್ರೆ ಥ್ಯಾಂಕ್ಸ್, ಮೇಡಮ್ ಥ್ಯಾಂಕ್ಸ್.
ಒಲವಿದ್ರೆ ಸಂಸಾರ ಅನ್ನೋರಿಗೆ ಎದೆಯಾಣದ ಥ್ಯಾಂಕ್ಸ್. ಲಿಪಿಯಿಂದ ಭಾಷೆನ, ಕಪಿಯಿಂದ ಮನುಷ್ಯನ್ನ ಹೊರತಂದ ಬ್ರಹ್ಮಣ್ಣ, ನಿನಗೂ ಒಂದು ಖುಷಿಯಾದ ಥ್ಯಾಂಕ್ಸ್. ಸಾಧನೆಯನ್ನ ಮಾಡಿ ಹೋಗಿರುವ ಓ ಹಿರಿಯ ಜೀವಗಳೇ, ನೀವೇ ಮಾರ್ಗ ನಮಗೆಲ್ಲ. ಸೃಷ್ಟಿಯ ಈ ಜೀವರಾಶಿಗೆ ಕೈ ತುತ್ತು ನೀಡಿರೋ ಧರೆಯೇ ಸಕಲ. ಕನ್ನಡದ ಮಕ್ಕಳೆಲ್ಲ ಬನ್ನಿ ಅಂದೋರಿಗೆ ಸ್ಟ್ಯಾಂಡ್, ಕುಲದಲ್ಲಿ ಮೇಲು ಕೀಳು ಇಲ್ಲ ಅಂದೋರಿಗೂ ಸ್ಟ್ಯಾಂಡ್. ಜನುಮಾನ ಕೊಟ್ಟ ಅಮ್ಮ ಥ್ಯಾಂಕ್ಸ್, ಅಪ್ಪ ಥ್ಯಾಂಕ್ಸ್, ಅಕ್ಷರ ಕೊಟ್ಟ ಮೇಷ್ಟ್ರೆ ಥ್ಯಾಂಕ್ಸ್, ಮೇಡಮ್ ಥ್ಯಾಂಕ್ಸ್, ಬದುಕೋದು ಕಲಿಸೋ ಲೋಕ ಥ್ಯಾಂಕ್ಸ್, ಸಾರಿ ಥ್ಯಾಂಕ್ಸ್, ಕೊನೆವರೆಗೂ ಕಾಯೋ ದೇವ್ರೆ ಥ್ಯಾಂಕ್ಸ್, ತುಂಬಾ ಥ್ಯಾಂಕ್ಸ್. ಗುಡ್ ಮಾರ್ನಿಂಗ್ ಹೇಳು ರವಿ ಮಾಮ ಥ್ಯಾಂಕ್ಸ್, ಗುಡ್ ನೈಟ್ ಹೇಳು ಚಂದಮಾಮ ಥ್ಯಾಂಕ್ಸ್. ನಗು ನಗುತ್ತಾ ಬಾಳು ಅಂದ್ರು ದೊಡ್ಡೋರು ಅವರಿಗೆ ಥ್ಯಾಂಕ್ಸ್. ಈ ಭೂಮಿ ಬಣ್ಣದ ಬುಗುರಿ ಅಂದೋರಿಗೆ ಕೋಟಿ ಥ್ಯಾಂಕ್ಸ್. ಜನುಮಾನ ಕೊಟ್ಟ ಅಮ್ಮ ಥ್ಯಾಂಕ್ಸ್, ಅಪ್ಪ ಥ್ಯಾಂಕ್ಸ್, ಅಕ್ಷರ ಕೊಟ್ಟ ಮೇಷ್ಟ್ರೆ ಥ್ಯಾಂಕ್ಸ್, ಮೇಡಮ್ ಥ್ಯಾಂಕ್ಸ್. Shall we go? ಪಾಪಿಯ ಜೀವನ ಪಾವನಗೊಳಿಸುವ ಮಹಾಮಹಿಮನ ಮಂಗಳಾತ್ಮನ ಪುರಾಣ ಪುರುಷನ ಸತ್ಯಾನಂದನ ಉದಾರ ಚರಿತೆಯಿದು, ಉದಾರ ಚರಿತೆಯಿದು. ಸತ್ಯ ಧರ್ಮನ, ಸತ್ಯ ಶಾಂತನ, ಸತ್ಯಾಧ್ಯಕ್ಷನ, ಸತ್ಯ ಶೌರ್ಯನ, ಸತ್ಯಪೂರ್ಣ ಸತ್ಯಾತ್ಮನ ಪೂಜಾ ಫಲವನ್ನು ತಿಳಿಸುವುದು, ಪೂಜಾ ಫಲವನ್ನು ತಿಳಿಸುವುದು. ಪಾಪಿಯ ಜೀವನ ಪಾವನಗೊಳಿಸುವ ಮಹಾಮಹಿಮನ ಮಂಗಳಾತ್ಮನ ಪುರಾಣ ಪುರುಷನ ಸತ್ಯಾನಂದನ ಉದಾರ ಚರಿತೆಯಿದು, ಉದಾರ ಚರಿತೆಯಿದು. ರತ್ನಪುರಿ ಎಂಬ ಪಟ್ಟಣದಲ್ಲಿ ಜಿಪುಣಾಗ್ರೇಸರ ವರ್ತಕನಿದ್ದನು. ಬೆಚ್ಚನೆ ಮನೆಯು ವೆಚ್ಚಕ್ಕೆ ಹೊನ್ನು ಇಚ್ಛೆಯನರಿತ ಸತಿಯೂ ಇದ್ದರು. ಮಕ್ಕಳಿಲ್ಲದ ಕೊರಗಲಿ ಸೊರಗಿದ ಸತಿ ಲೀಲಾವತಿ. ಲೀಲಾವತಿ ಪತಿ ಧನ ಮದಾಂಧನು, ವ್ಯಾಪಾರಕ್ಕೆಂದು ಹಡಗನೇರಿದನು, ದೇಶ ದೇಶವ ಸುತ್ತುತ್ತಿದ್ದನು. ಉಗ್ರಸೇನನೆಂಬ ರಾಜನೊಬ್ಬನು ಸತ್ಯನಾರಾಯಣ ಪೂಜಾ ನಿರತನು. ಉಗ್ರಸೇನನೆಂಬ ರಾಜನೊಬ್ಬನು ಸತ್ಯನಾರಾಯಣ ಪೂಜಾ ನಿರತನು. ಅಲ್ಲಿಗೆ ಬಂದನು ವರ್ತಕನು, ಪೂಜೆಯ ಘನತೆಯ ಕೇಳಿ ತಿಳಿದನು. ತನಗೂ ಮಕ್ಕಳ ಭಾಗ್ಯ ದೊರೆತರೆ, ತನಗೂ ಮಕ್ಕಳ ಭಾಗ್ಯ ದೊರೆತರೆ ವ್ರತವ ಮಾಡುವ ಹರಕೆ ಹೊತ್ತನು. ಪಾಪಿಯ ಜೀವನ ಪಾವನಗೊಳಿಸುವ ಮಹಾಮಹಿಮನ ಮಂಗಳಾತ್ಮನ ಪುರಾಣ ಪುರುಷನ ಸತ್ಯಾನಂದನ ಉದಾರ ಚರಿತೆಯಿದು, ಉದಾರ ಚರಿತೆಯಿದು. ಸತಿ ಲೀಲಾವತಿ ಹೆಣ್ಣು ಹೆತ್ತಳು, ಕಲಾವತಿ ಎಂದು ಹೆಸರನಿಟ್ಟರು. ಅಂಬೆಗಾಲಿಂದ ಹಸೆಮಣೆಯೇರುವ ಸಮಯ ಬಂದರು. ಸ್ವಾಮಿಯ ಪೂಜೆಯ ಸೇವೆಯ ಹರಕೆ ಸಲ್ಲಿಸಲಿಲ್ಲ. ಇಂದು
ಇಂದು ನಾಳೆ ಮೀನಾಮೇಷ ಕಾಲನೂಕುತ ಮಾತು ತಪ್ಪಿದ. ವ್ರತವ ಮಾಡದೆ ವರ್ತಕನು ಮಾಡಿ ಮುಗಿಸಿದ ಮಗಳ ಮದುವೆಯನು. ತೀರದೆ ಹರಕೆಯ ಋಣವು ಸ್ವಾಮಿಗೆ ಬಂದಿತು ಆಗ್ರಹವು. ಎಣ್ಣೆ ತೀರಿದ ದೀಪದಂದದಿ ಪುಣ್ಯ ತೀರಿತು ವರ್ತಕಗೆ. ಕಾಪಾಡು ಶ್ರೀ ಸತ್ಯನಾರಾಯಣ ನಾರಾಯಣ ಶ್ರೀನಾರಾಯಣ ನಾರಾಯಣ ಸತ್ಯನಾರಾಯಣ ಮನವೆಂಬ ಮಂಟಪ ಬೆಳಗಾಗಿದೆ ಹರಿನಾಮದ ಮಂತ್ರವೇ ತುಂಬಿದೆ ಮನವೆಂಬ ಮಂಟಪ ಬೆಳಗಾಗಿದೆ ಹರಿನಾಮದ ಮಂತ್ರವೇ ತುಂಬಿದೆ ಎಂದೆಂದು ನೀನಿಲ್ಲಿ ಸ್ಥಿರವಾಗಿರು ಸುಖ ಶಾಂತಿ ನೆಮ್ಮದಿಯ ಉಸಿರಾಗಿರು ಕಾಪಾಡು ಶ್ರೀ ಸತ್ಯನಾರಾಯಣ ಪನ್ನಗ ಶಯನ ಪಾವನ ಚರಣ ಪನ್ನಗ ಶಯನ ಪಾವನ ಚರಣ ನಂಬಿದೆ ನಿನ್ನ ಕಾಪಾಡು ಶ್ರೀ ಸತ್ಯನಾರಾಯಣ. ಆರ್ತಿ ಲೇಡಿ ಮತ್ತೆ ಸಣ್ಣ ತಟ್ಟಿ ತೆಗೆದಿಟ್ಬಿಡಿಲ್ಲ. ಹಾಲ್ಗಿನ್ನ
ನಗುತ್ತಾ ನಗುತ್ತಾ ಬಾಳು ನೀನು 100 ವರ್ಷ ಎಂದು ಹೀಗೆ ಇರಲಿ ಇರಲಿ ಹರುಷ ಹರುಷ ಬಾಳಿನ ದೀಪ ನಿನ್ನ ನಗು ದೇವರ ರೂಪ ನೀನೆ ಮಗು ನಗುತ್ತಾ ನಗುತ್ತಾ ಬಾಳು ನೀನು 100 ವರ್ಷ ಎಂದು ಹೀಗೆ ಇರಲಿ ಇರಲಿ ಹರುಷ ಹರುಷ ಉಲ್ಲಾಸದ ಶುಭ ದಿನಕ್ಕೆ ಸಂತೋಷವೇ ಉಡುಗೊರೆಯೋ ತಾನೆ ಅಂದ ಇರುವುದು ತುಂಬಿ ಬರುವುದು ಚಂದ್ರನಕ್ಕಾಗ ತಾನೆ ಬೆಳಕು ಬರುವುದು ಕಡಲು ಕುಣಿವುದು ಸೂರ್ಯನಾಡೋ ಜಾರ ಆಟ ಬಾನು ನಗಲೆಂದೇ ಬೀಸಗಾಳಿ ತೂಗೋ ಪೈರು ಭೂಮಿ ನಗಲೆಂದೇ ದೇವರು ತಂದ ಸೃಷ್ಟಿಯ ಅಂದ ಎಲ್ಲರೂ ನಗಲೆಂದೇ